ಮಹತ್ವದ ಸಭೆ ನಡೀತಾ ಇದೆ ಕಾವೇರಿ ನೀರಿನ ವಿಚಾರವಾಗಿ. ಬೆಳಗ್ಗೆ 11 ಗಂಟೆಗೆ ದೆಹಲಿಯಲ್ಲಿ ಸಿಡಬ್ಲ್ಯೂಆರ್ಸಿ ಸಭೆ. ಜೂನ್ ಜುಲೈ ಕೋಟಾದ ನೀರಿನ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿಯ ಸಭೆ ಬೆಳಗ್ಗೆ 11 ಗಂಟೆಗಿದೆ. ತಮಿಳುನಾಡು ಮತ್ತೆ ಇವತ್ತು ಬೇಡಿಕೆ ಸಲ್ಲಿಸ್ತಾ ಇದೆ. ಜೂನ್ ಜುಲೈನಲ್ಲಿ 40 ಟಿಎಂಸಿ ನೀರು ಬಿಡಬೇಕಾಗಿತ್ತು, ಅದನ್ನು ಬಿಡಿ ಅಂತ ಕೇಳುತ್ತೆ ಇವತ್ತು. ಆದ್ರೆ ಕರ್ನಾಟಕದಲ್ಲಿ ಏನಾಗಿದೆ, ಮಳೆ ಕೊರತೆ ಹಿನ್ನೆಲೆಯಲ್ಲಿ ನೀರು ಬಿಡೋದಕ್ಕೆ ಸಾಧ್ಯ ಆಗಿಲ್ಲ. ಸಿಡಬ್ಲ್ಯೂಎಂಎಯಲ್ಲಿ 4.5 ಟಿಎಂಸಿ ನೀರು ಬಿಡಬೇಕು ಒಟ್ಟು ಅಂತ ಆದೇಶ ಆಗಿತ್ತು. ಆದೇಶಕ್ಕಿಂತ 3 ಟಿಎಂಸಿ ಹೆಚ್ಚಿನ ನೀರೇ ಹರಿದಿದೆ, ಆದರೂ ಕೂಡ ಇನ್ನೂ ನೀರು ಬೇಕು ಅಂತ ತಮಿಳುನಾಡು ಕೇಳ್ತಾ ಇದೆ. ಈ ವಾದಕ್ಕೆ ಪ್ರತಿವಾದವನ್ನ ಮಂಡಿಸೋದಕ್ಕೆ ಕರ್ನಾಟಕ ತಯಾರಿ ನಡೆಸಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ನೀರು ಕೊಡಕ್ಕೆ ಸಾಧ್ಯ ಇಲ್ಲ, ಮಳೆಯಾದ್ರೆ ನೀರು ಕೊಡ್ತೀವಿ ಅಂತ ಕರ್ನಾಟಕ ವಾದ ಮಂಡನೆ ಮಾಡ್ತಾ ಇದೆ. 13ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಈ ಅರ್ಜಿ ವಿಚಾರಣೆಗೆ ಬರಲಿದೆ. ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹಾಗೂ ತಮಿಳುನಾಡು ಮಧ್ಯೆ ಮತ್ತೆ ತಗಾದೆ ಆರಂಭ ಆಗಿರತಕ್ಕಂಥದ್ದು. ತಮಿಳುನಾಡು ಈಗ ಸಿಡಬ್ಲ್ಯೂಎಂಎ ಆದೇಶಕ್ಕಿಂತ ಹೆಚ್ಚುವರಿ ನೀರು ಕೊಟ್ಟರು ಕೂಡ ಇನ್ನೂ ಹೆಚ್ಚುವರಿ ನೀರು ಬೇಕು ಅಂತ ತಮಿಳುನಾಡು ಕೇಳ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚರಣ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಚರಣ್, ಇವತ್ತು ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ಇರತಕ್ಕಂಥದ್ದು. ಸಭೆಯಲ್ಲಿ ಮತ್ತೆ ತಮಿಳುನಾಡು ಇನ್ನಷ್ಟು ನೀರು ಕೇಳುತ್ತಾ, ಇದುವರೆಗೆ ಎಷ್ಟು ನೀರು ಹರಿದಿದೆ, ಅಂಕಿಅಂಶಗಳೇನಿದೆ, ಏನೆಲ್ಲ ಡೀಟೇಲ್ಸ್ ಇದೆ? ಎಸ್ ಶ್ರೀಲಕ್ಷ್ಮಿ, ಏನು ಇವತ್ತು ಸಿಡಬ್ಲ್ಯೂಎಂಎ ಮತ್ತೆ ಸಿಡಬ್ಲ್ಯೂಆರ್ಸಿ ಮಹತ್ವದ ಸಭೆಯನ್ನ ಕೂಡ ನಡೆಸಲಿಕ್ಕಿರುವಂತದ್ದು. ಕರ್ನಾಟಕ ಮತ್ತೆ ತಮಿಳುನಾಡಿನ ಮಧ್ಯದಲ್ಲಿ ಮತ್ತೆ ಈ ಒಂದು ಕಾವೇರಿ ಬಿಕ್ಕಟ್ಟು ಹೆಚ್ಚಳ ಆಗ್ಲಿಕ್ಕಿರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಜುಲೈ 30ರಂದು ಸಿಡಬ್ಲ್ಯೂಎಂಎ ಒಂದು ಆದೇಶವನ್ನ ಹೊರಡಿಸುತ್ತೆ. ಕರ್ನಾಟಕ ತಮಿಳುನಾಡಿಗೆ ನೀರನ್ನ ಹರಿಸಬೇಕು, ಅದರಲ್ಲೂ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರನ್ನ ಹರಿಸಬೇಕು, ಒಟ್ಟು 4.5 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂತ ಆದೇಶವನ್ನ ಹೊರಡಿಸುತ್ತೆ. ಆ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರಿಯಾಗಿ ಮಳೆ ಆಗ್ತಾ ಇರೋದಿಲ್ಲ, ಅದರ ಜೊತೆಗೆ ಜಲಾಶಯಗಳು ಕೂಡ ಸರಿಯಾಗಿ ತುಂಬಿರೋದಿಲ್ಲ. ಆ ಸಂದರ್ಭದಲ್ಲಿ ನೀರನ್ನ ಬಿಡೋದು ಸ್ವಲ್ಪ ಕಷ್ಟ ಅನ್ನುವಂತಹ ಪರಿಸ್ಥಿತಿ ಕರ್ನಾಟಕ ರಾಜ್ಯಕ್ಕೆ ಕೂಡ ಎದುರಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕೂಡ ಕರೆಯನ್ನ ಕೊಟ್ಟಿದ್ರು. ಅದಾದ ಬಳಿಕ ಮಳೆ ಸರಾಗವಾಗಿ ಬಂದ ಕಾರಣವಾಗಿ ನೀರು ಜಲಾಶಯಗಳಿಗೆ ತುಂಬಿತ್ತು, ಮತ್ತೆ ಜಲಾಶಯಗಳಿಂದ ನೀರುಗಳು ತಮಿಳುನಾಡಿಗೆ ಹರಿದು ಹೋಗುವಂತಹ ಪ್ರಕ್ರಿಯೆ ಕೂಡ ನಡೆದಿದೆ. ಈಗಾಗಲೇ ಸುಮಾರು 7.5 ಟಿಎಂಸಿ ಅಷ್ಟು ನೀರು ತಮಿಳುನಾಡಿಗೆ ಹರಿದು ಹೋಗಿರುವಂತದ್ದು. ಆದ್ರೆ ಇದೀಗ ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ವಿಚಾರವಾಗಿ ಅರ್ಜಿಯನ್ನು ಕೂಡ ಹಾಕಿಕೊಂಡಿರುವಂತದ್ದು. ತಮಿಳುನಾಡು ಏನು ಸಿಡಬ್ಲ್ಯೂಎಂಎ ಕೊಟ್ಟಿರುವಂತಹ ಆದೇಶವನ್ನ ಕರ್ನಾಟಕ ಪಾಲಿಸ್ತಾ ಇಲ್ಲ ಅಂತ ಹೇಳಿ ತಮಿಳುನಾಡು ಸರ್ಕಾರ ಅರ್ಜಿಯನ್ನು ಹಾಕುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಆಗಸ್ಟ್ 13ನೇ ತಾರೀಕು ಈ ಒಂದು ಅರ್ಜಿ ವಿಚಾರಣೆಗೆ ಕೂಡ ಬರಲಿಕ್ಕಿರುವಂತದ್ದು. ಈ ಮಧ್ಯದಲ್ಲಿ ಇದೀಗ ಸಿಡಬ್ಲ್ಯೂಆರ್ಸಿ ಮತ್ತೆ ಸಿಡಬ್ಲ್ಯೂಎಂಎ ಏಕಕಾಲವಾಗಿ ಸಭೆಯನ್ನ ನಡೆಸೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಲಾಗ್ತಾ ಇದೆ. ಒಂದು ಕಡೆಯಲ್ಲಿ ತಮಿಳುನಾಡು ಸರ್ಕಾರ ಏನಿದೆ ನೀರನ್ನ ಬಿಡಲೇಬೇಕು, ಹೆಚ್ಚುವರಿ ನೀರು ಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದು ಕೂತಿದ್ರೆ, ಮತ್ತೊಂದು ಕಡೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಮುಂದುವರಿತಾ ಇದೆ. ಮಳೆ ಬಂದ್ರೆ ನಾವು ನೀರು ಬಿಡ್ತೀವಿ ಎನ್ನುವಂತಹ ಪಟ್ಟನ್ನ ರಾಜ್ಯದ ಸರ್ಕಾರ ಮುಂದುವರಿಸ್ತಾ ಇರುವಂತದ್ದು. ಈ ಮಧ್ಯದಲ್ಲಿ ಇವತ್ತಿನ ವಾದದಲ್ಲಿ ಪ್ರಮುಖವಾಗಿ ಏನು ಟ್ರಿಬ್ಯುನಲ್ ಅನ್ನ ಮುಂದಿಟ್ಟುಕೊಂಡು ವಾದ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ ತಮಿಳುನಾಡು ಸರ್ಕಾರ ಏನಿದೆ ಟ್ರಿಬ್ಯುನಲ್ ನಲ್ಲಿ ಒಂದಿಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿಕೊಂಡು ಟ್ರಿಬ್ಯುನಲ್ ನಲ್ಲಿ ಪ್ರತಿ ತಿಂಗಳು ಎಷ್ಟು ನೀರುಗಳನ್ನ ಹಂಚಿಕೆ ಮಾಡ್ಕೋಬೇಕು ಅನ್ನುವಂತಹ ಟ್ರಿಬ್ಯುನಲ್ ಏನಿದೆ, ಆ ಒಂದು ಟ್ರಿಬ್ಯುನಲ್ ಬಗ್ಗೆ ಕೂಡ ಚರ್ಚೆಗಳಾಗುತ್ತೆ. ಅದರ ಮಧ್ಯದಲ್ಲಿ ಪರಿಸ್ಥಿತಿಯನ್ನ ವಿವರಿಸುವಂತಹ ಕೆಲಸವನ್ನ ಕರ್ನಾಟಕ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಮುಂದಿನ ಹಂತವಾಗಿ ಮಳೆ ಬರದೇ ಹೋದಲ್ಲಿ ಅಥವಾ ಮುಂದಿನ ಹಂತವಾಗಿ ಮಳೆ ಕಡಿಮೆ ಆಯಿತು, ಮಳೆ ಕೊರತೆ ಸಂಭವಿಸಿತು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದನ್ನ ಕೂಡ ವಿವರಿಸುವಂತದ್ದು ಸಿಡಬ್ಲ್ಯೂಎಂಎಗೆ ಮತ್ತೆ ಸಿಡಬ್ಲ್ಯೂಆರ್ಸಿಗೆ ಈ ಒಂದು ವರದಿಯನ್ನ ತಯಾರಿಸಲಿಕ್ಕೆ ಒಂದಿಷ್ಟು ಮನವರಿಕೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡಬಹುದು. ಅದರ ಜೊತೆಗೆ ಹೆಚ್ಚುವರಿ ನೀರನ್ನು ನೀಡುವಂತೆ ಶಿಫಾರಸ್ಸಿಗಾಗಿ ಇದೀಗ ಸಿಡಬ್ಲ್ಯೂಎಂಎಗೆ ಮತ್ತೆ ಸಿಡಬ್ಲ್ಯೂಆರ್ಸಿಗೆ ತಮಿಳುನಾಡು ಮನವಿಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಇವತ್ತಿನ ಆದೇಶ ಏನಿದೆ ಹೆಚ್ಚುವರಿಯನ್ನು ತುರ್ತು ವಿಚಾರಣೆ ಆಗಬೇಕು ಸುಪ್ರೀಂ ಕೋರ್ಟ್ನಲ್ಲಿ ಅಂತ ತಮಿಳುನಾಡು ಸುಪ್ರೀಂ ಕೋರ್ಟ್ ಮೆಟ್ಲನ್ನ ಹತ್ತಿರತಕ್ಕಂಥದ್ದು. ನಾವು ಕೇಳಿದಷ್ಟು ನೀರನ್ನ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ತುರ್ತು ವಿಚಾರಣೆ ಆಗಬೇಕು ಅಂತ ಒಂದು ಅಗತ್ಯ ಇದೆ ಅಂತ ಸುಪ್ರೀಂ ಕೋರ್ಟ್ ಮೆಟ್ಲ ಹತ್ತಿದೆ. ಈಗ ತಮಿಳುನಾಡಿನ ವಾದ ಏನು, ಯಾವೆಲ್ಲ ಅಂಶಗಳಿದೆ, ಕರ್ನಾಟಕದ ಸಮರ್ಥನೆ ಏನು, ಅದಕ್ಕೆ ಈ ತುರ್ತು ವಿಚಾರಣೆ ಯಾವ ರೀತಿಯಲ್ಲಿ ನಡೆಯಲಿದೆ ಅನ್ಸುತ್ತೆ?
ಎಸ್ ಶ್ರೀಲಕ್ಷ್ಮಿ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ತುರ್ತು ವಿಚಾರಣೆಯನ್ನ ನಡೆಸೋದಕ್ಕೆ ಈಗಾಗಲೇ ಅರ್ಜಿಯನ್ನ ಹಾಕಿಕೊಂಡಿರುವಂತದ್ದು ತಮಿಳುನಾಡು. ಆದ್ರೆ ಕರ್ನಾಟಕ ರಾಜ್ಯ ಇದನ್ನ ವಾದಿಸುವಂತದ್ದು ಮತ್ತೆ ಕರ್ನಾಟಕದ ಪರವಾಗಿ ಬ್ಯಾಟ್ ಬೀಸುವಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ತಮಿಳುನಾಡಿನಲ್ಲಿ ಪ್ರಮುಖವಾಗಿ ಈಗ ಅವರು ಟ್ರಿಬ್ಯುನಲ್ಗಳನ್ನ ಮುಂದಿಟ್ಟುಕೊಂಡು ಆ ಒಂದು ವಿಚಾರವನ್ನ ಚರ್ಚೆಗೆ ತರುವಂತಹ ಕೆಲಸವನ್ನ ಮಾಡ್ತಾರೆ. ಪ್ರತಿ ತಿಂಗಳು ಅಂತ ಹೇಳಿದ್ರೆ ಜುಲೈಯಿಂದ ಯಾವಾಗ ಮುಂಗಾರು ಆರಂಭ ಆಗುತ್ತೆ, ಮುಂಗಾರು ಆರಂಭ ಆಗಿ ಮುಂಗಾರು ಮುಗಿಯುವವರೆಗೂ ಕೂಡ ಒಂದಿಷ್ಟು ಹಂಚಿಕೆಯನ್ನ ಮಾಡಿಕೊಳ್ಬೇಕು ಅನ್ನುವಂಥದ್ದು ಟ್ರಿಬ್ಯುನಲ್ ಈ ಹಿಂದೆ ಉಲ್ಲೇಖವಾದಂತಹ ನಿಯಮಗಳು. ಕರ್ನಾಟಕ ರಾಜ್ಯದಿಂದ ತಮಿಳುನಾಡಿಗೆ ಇಂತಿಷ್ಟು ನೀರನ್ನ ಬಿಡಿಸಬೇಕು, ಪ್ರತಿಯೊಂದು ತಿಂಗಳು ಇಷ್ಟಿಷ್ಟು ಟಿಎಂಸಿ ನೀರುಗಳನ್ನ ನೀಡಬೇಕು ಅನ್ನುವಂಥದ್ದು ಟ್ರಿಬ್ಯುನಲ್ ಉಲ್ಲೇಖವಾಗಿರುವಂತಹ ವಿಚಾರ. ಈ ಒಂದು ವಿಚಾರಗಳನ್ನ ಸುಪ್ರೀಂ ಕೋರ್ಟ್ನ ಮುಂದೆ ವಾದಿಸುವಂತಹ ಕೆಲಸವನ್ನ ತಮಿಳುನಾಡಿನ ವಕೀಲರುಗಳು ಮಾಡಿದ್ರೆ, ಮತ್ತೊಂದು ಕಡೆಯಲ್ಲಿ ಇದನ್ನ ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಮತ್ತೆ ಇದನ್ನ ಪ್ರತಿವಾದ ಮಾಡುವಂಥದ್ದು ಕರ್ನಾಟಕ ರಾಜ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಯಾವ ರೀತಿ ಅಂತ ಹೇಳಿದ್ರೆ ಪ್ರಮುಖವಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಅದೇ ಟ್ರಿಬ್ಯುನಲ್ ನಲ್ಲಿ ಒಂದಿಷ್ಟು ಅಂಶಗಳು ಉಲ್ಲೇಖ ಆಗಿದೆ. ಏನಪ್ಪಾ ಅಂತ ಹೇಳಿದ್ರೆ ಮಳೆ ಬಂತು ಅಥವಾ ಮಳೆ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಒಂದಿಷ್ಟು ವ್ಯತ್ಯಾಸಗಳು ಆಗಬಹುದು ನೀರು ಹರಿಸೋದ್ರಲ್ಲಿ, ಅದರಲ್ಲಿ ಯಾವುದೇ ರೀತಿಯಾದಂತಹ ತಕರಾರುಗಳು ಮಾಡುವ ಹಾಗಿಲ್ಲ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಲಾಗ್ತಾ ಇದೆ. ಈ ಒಂದು ಅಂಶಗಳೇನಿದೆ ಅದನ್ನು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ವಾದಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅದರ ಜೊತೆಗೆ ರಾಜ್ಯದ ಸದ್ಯದ ಪರಿಸ್ಥಿತಿ ಏನಿದೆ ಮತ್ತೆ ಈ ಹಿಂದೆ ಇರುವಂತಹ ಪರಿಸ್ಥಿತಿ ಏನಿದೆ ಅದನ್ನ ಕೂಡ ಉಲ್ಲೇಖ ಮಾಡುವಂತಹ ಕೆಲಸ ಇದೆ. ಇನ್ನು ಎಲ್ಲಿನೋ ಎಫೆಕ್ಟ್ ಬಗ್ಗೆ ಕೂಡ ಉಲ್ಲೇಖ ಮಾಡಿಕೊಂಡು ಅಲ್ಲಿ ಒಂದಿಷ್ಟು ವಾದಗಳನ್ನ ಮಾಡಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ ರಾಜ್ಯದಲ್ಲಿ ಮಳೆ ಬರ್ತಾ ಇದ್ರೂ ಕೂಡ ಮುಂದಿನ ಹಂತವಾಗಿ ಮಳೆ ಬರದೇ ಹೋದಲ್ಲಿ ಯಾವ ರೀತಿಯಾಗಿ ಈ ಒಂದು ಪರಿಸ್ಥಿತಿಯನ್ನ ನಿಭಾಯಿಸಬೇಕು ಅಥವಾ ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ಕುಡಿಯುವ ನೀರನ್ನು ಒದಗಿಸಬೇಕು, ಈ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿಕೊಂಡು ಅದನ್ನ ಕೂಡ ಸುಪ್ರೀಂ ಕೋರ್ಟ್ ಮುಂಭಾಗದಲ್ಲಿ ವಾದಿಸುವಂತಹ ಸಿದ್ಧತೆಗಳು ಕೂಡ ನಡೆದಿರುವಂತದ್ದು. ಆದ್ರೆ ಪ್ರಮುಖವಾಗಿ ತಮಿಳುನಾಡು ಇದೀಗ ಈ ಹಿಂದೆ ಬರಬೇಕಾಗಿತ್ತಂತ ಅಂತ ಹೇಳಿದ್ರೆ ಜೂನ್ ಮತ್ತೆ ಜುಲೈ ತಿಂಗಳಲ್ಲಿ ಏನು ಟ್ರಿಬ್ಯುನಲ್ ನಲ್ಲಿ ಹಂಚಿಕೆ ಆಗಿದ್ದಂತಹ ನೀರೇನಿದೆ ಅದು ಮತ್ತೆ CWMA ಆದೇಶ ಏನಿದೆ ಆ ಒಂದು ಆದೇಶದ ಪ್ರಕಾರ ಎಷ್ಟು ನೀರು ಬರಬೇಕು ಅಷ್ಟು ನೀರು ಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದು ವಾದಿಸುವಂತಹ ಸಾಧ್ಯತೆ ಇದೆ. ಸದ್ಯ ಥ್ಯಾಂಕ್ ಯು ಚರಣ್ ಡೀಟೇಲ್ಸ್ಗಾಗಿ.